ಮಲ್ಲೇಶ್ವರಿ ಈ ಥರ ಹುಚ್ಚು ಕೆಲಸ ಮಾಡ್ತಾಳೆ ಅಂತ ನಮಗೆ ನಿಜವಾಗೂ ಗೊತ್ತಿರಲಿಲ್ಲಮ್ಮ. ಗೊತ್ತಿದ್ರೆ ಸ್ವಂತ ಮಗಳ ಕೈಲಿ ಯಾರು ಈ ಥರ ಕೆಲಸ ಮಾಡಿಸ್ತಾರೆ ಹೇಳು? ನೀವೇನೇ ಹೇಳಿದ್ರು ಸರಿ, ಈ ಸಲ ನಿಮ್ಮನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಅಮ್ಮ ರಾಧಿಕಾ, ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಹೆಣ್ಮಗುನ ಇಟ್ಕೊಂಡು ನಾವ್ ಎಲ್ಗಮ್ಮ ಹೋಗ್ಬೇಕು? ಒಂದ್ ಹೆಣ್ಣಾಗಿ ಯೋಚನೆ ಮಾಡಿ ನಮಗ್ ದಯೆ ತೋರಿಸಿ ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಈ ತಪ್ಪು ಮಾಡ್ದೆ ತಿದ್ಕೊಂಡ್ ಬದುಕ್ತೀವಮ್ಮ. ನಮ್ಮನ್ನ ನಂಬಮ್ಮ. ನನ್ನ ಹತ್ರ ಸಿಕ್ಕಾಕೊಂಡಾಗೆಲ್ಲ ನೀವು ಹೀಗೆ ಹೇಳಿದ್ದೀರಾ. ನಾಯಿ ಬಾಲ ಡೊಂಕು ಅಂತಾರಲ್ಲ ಹಾಗೆ. ಆಶ್ರಯ ಕೊಟ್ಟೋರ್ಗೆ ನಾಯಿಗೆ ಇರೋ ಥರ ನೀಯತ್ತನ್ನು ತೋರಿಸ್ಲಿಲ್ಲ. ನಿಮ್ಮನ್ನು ಕ್ಷಮಿಸಿದ್ರೆ ನನಗ್ ಪಾಪ ಸುತ್ಕೊಳ್ಳುತ್ತೆ. ಅಮ್ಮಮ್ಮ ಕ್ಷಮಿಸ್ಬಿಡಮ್ಮ ರಾಧಿಕಾ, ಇದೊಂದ್ಸಲ ಬಿಟ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ. ನನ್ ಮೇಲೆ ಆಣೆ ಕಣಮ್ಮ, ಇನ್ಯಾವತ್ತೂ ಹೀಗಾಗಲ್ಲ. ಈ ಸಾರಿ ಅಲ್ಲ, ಇನ್ಯಾವತ್ತೂ ಹೀಗಾಗಲ್ಲಮ್ಮ. ಅಮ್ಮ ರಾಧಿಕಾ, ಈ ಸಾರಿ ಬಿಟ್ಬಿಡಮ್ಮ ಪ್ಲೀಸ್ ಅಕ್ಕ, ಇದೊಂದ್ಸಲ ಕ್ಷಮಿಸ್ಬಿಡಕ್ಕ. ರಾಧಿಕಾ ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಕ್ಷಮಿಸಕ್ಕ ಪ್ಲೀಸ್ ಅಕ್ಕ. ತಪ್ಪು ಮಾಡಲ್ಲ, ಚಿಕ್ಕವಳಾದ್ರೂ ಕೂಡ ನಿನ್ ಕೈ ಮುಗ್ದು ಕೇಳ್ಕೊತೀನಮ್ಮ. ಬೇಕಾದ್ರೆ ನಿನ್ ಕಾಲು ಹಿಡ್ಕೊತೀನಮ್ಮ. ಪ್ಲೀಸ್ ಅಮ್ಮ ರಾಧಿಕಾ, ಪ್ಲೀಸ್ ರಾಧಿಕಾ. ಅಕ್ಕ, ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರೂ ಹೀಗಾದ್ರೆ ಸರಿ ಇರಲ್ಲ. ಅಮ್ಮ, ಏನಕ್ಕಮ್ಮ ಆಣೆ ಮಾಡ್ದೆ? ಇವಾಗ ನಮ್ ಪ್ರಯತ್ನ ಬಿಟ್ಟು ಒಳ್ಳೆ ಬುದ್ಧಿ ಕಲಿಬೇಕಾ? ಹುಚ್ಚ ಹುಡ್ಗಿ, ನಿಯತ್ತಾಗಿರೋರ್ಗ್ ಮಾತ್ರನೇ ಈ ಆಣೆ ಗಿಣೆ ಎಲ್ಲ. ನಾವ್ ಈ ಆಣೆನೆಲ್ಲ ಗಂಟು ಮೂಟೆ ಕಟ್ಟಿ ನಾವ್ ಮಾಡ್ಬೇಕಾಗಿರೋದ್ನೇ ಮಾಡೋದು. ಅಷ್ಟಕ್ಕೂ ಈ ಗಂಡಸ್ರ ಬುದ್ಧಿ ಎಲ್ಲ ಒಂದೇ ಬುದ್ಧಿ. ಗಂಡಸ್ರಲ್ಲ, ಅದ್ರಲ್ಲೂ ಗಂಡನ್ನಂತೂ ನಂಬಲೇಬಾರ್ದು. ಈ ಮನುಷ್ಯ ನೋಡು, ಆಫೀಸಿಗೆ ರೂಟ್ ಕೇಳಿದ್ರೆ ಹೇಳ್ತಾರೆ, ಇಷ್ಟ ಟೈಮ್ ಆಗುತ್ತೆ ಅಂದ್ರೆ ಹೇಳ್ತಾರೆ. ಅಂದ್ರೆ ಆ ಮಿಟಿಕ್ಲಾಡಿನ ಗಾಡಿ ಮೇಲೆ ಕರ್ಕೊಂಡು ಹೋಗಿದ್ ಮಾತ್ರ ಹೇಳಲ್ಲ. ಈ ಗಂಡಸ್ರಿಗೆ ಮನೆ ಅನ್ನ ಸಾರಿಗಿಂತ ಹೋಟೆಲ್ ಬಿರಿಯಾನಿ ಮೇಲೆ ಪ್ರೀತಿ ಜಾಸ್ತಿ ಆಯ್ತು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಅಡಿಗೆ ಚೆನ್ನಾಗಿರ್ಬೇಕು, ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಮಾಡಾಕ್ಬೇಕು. ಅವ್ರಿಗೆ ಇಷ್ಟ ಆಗೋ ತರ ಇರ್ಬೇಕು ಅಂತ ನಾವೆಲ್ಲ ತ್ಯಾಗಗಳು ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಲೆಕ್ಕಿಸ್ದೆ ಇವರಿಗೆ ಹುಡುಗಿರ್ಬೇಕಂತೆ. ಹುಡುಗಿರು ಓಕೆ ಓಕೆ, ಸರಿ ಸರಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹೆಂಡತಿ ಮೇಲೆ ಪ್ರೀತಿ ಕಣ್ಣಿಗೆ ಕಾಣಿಸ್ತಾ ಇದ್ರು ಅವಳು ಯಾವಳ ಜೊತೆನೋ ಊಸುತ್ತದೇನೋ ಮಾತಾಡೋದೇನೋ. ಪ್ರಿಯಾ, ನೀರು ಕೊಡು. ಪ್ರಿಯಾ, ನಿನ್ನೆ ನೀರು ಕೊಡು. ಎಲ್ಲ ಮಾಡೋದಕ್ಕಾದ್ರೆ ಹೆಂಡತಿ ಬೇಕು, ಆದ್ರೆ ಇರೋ ನಿಜನ ಹೇಳಕ್ ಮಾತ್ರ ಹೆಂಡತಿ ಬೇಕಾಗೇ ಇಲ್ಲ. ಈ ಗಂಡಸ್ರೆಲ್ಲ ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ನಂಗೆ ಅರ್ಥನೇ ಆಗ್ತಿಲ್ಲ. ಅವಾಗಿಂದ ಎಲ್ಲ ಹೇಳಿದ್ರು, ಆದ್ರೆ ಹುಡುಗಿ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಪ್ರಿಯಾ, ಏನಾಯ್ತು ಪ್ರಿಯಾ? ಏನಾಯ್ತು ನಿಂಗೆ? ಯಾಕೆ ನಿನ್ನಿಷ್ಟಕ್ಕೆ ನೀನೇ ಮಾತಾಡ್ಕೋತಿದ್ಯಾ? ನಾವ್ ಮಾಡೋ ಕೆಲ್ಸದಲ್ಲಿ ಮಾತ್ರ ತಪ್ಪು ಕಾಣಿಸ್ತಿಲ್ಲ, ಎದುರಕ್ಕಿರೋರ್ ಮಾತ್ ಮಾತ್ರ ತಪ್ಪ ಕಾಣಿಸ್ತಿದ್ಯಾ? ನಾನೇನ್ ತಪ್ಪು ಮಾಡ್ದೆ? ಅಯ್ಯೋ, ನೀವೇನು ತಪ್ಪು ಮಾಡಿಲ್ಲ ಪತಿರಾಯ್ರೆ. ನಾನು ನಿಮ್ಗೋಸ್ಕರ ಹಿಂದಿನ ಸುತ್ತಾಡ್ಕೊಂಡು ನೀವೇನಂಗಿಲ್ಲ ಅನ್ಕೊಂಡು ತಪ್ಪುಗಳು ಮಾಡ್ತಾನೇ ಇದ್ದೀನಿ. ನೀವ್ ನನ್ನ ಹತ್ರ ಎಲ್ಲ ಹೇಳ್ತೀರಾ ಅನ್ಕೊಂಡು ನಾನೇನೋ ಭ್ರಮೇಲಿ ಇಟ್ಕೊಂಡು ಹುಚ್ಚಿದ್ದಾರ ನಿಮ್ಗೋಸ್ಕರನೇ ಬದುಕ್ತಿದ್ದೀನಿ. ಹೇ, ಸಂಬಂಧ ಇಲ್ಲೇ ಏನೇನೋ ಮಾತಾಡ್ತಿದ್ಯಲ್ಲ. ತಾಳಿ ಸಂಬಂಧನ ನೀವು ಮರ್ತು ಬಿಟ್ಟು
ಆಚೆ ಕಡೆ ಏನಾದ್ರೂ ಮಾಡ್ಕೋಬಹುದು, ನಾವ್ ಮಾತ್ರ ಸಾಯೋವರೆಗೂ ನಾಯಿ ಪಡ್ಬೇಕಾ? ನೀವ್ ನನ್ನಿಂದ ದೂರನೇ ಇರಿ. ನಂಗೇನು ಹೇಳಲ್ಲ ಪ್ರಿಯಾ, ಅಲ್ವಾ? ಪ್ರಿಯಾ ಫಸ್ಟ್ ಏನಾಯ್ತು ಅಂತ ಹೇಳ್ತೀಯಾ? ನಿಮಗ್ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ವಾ ನಿಮ್ಗೆ? ಏನಾಯ್ತು ಅಂತ ಗೊತ್ತಿಲ್ವಾ ನಿಮ್ಗೆ? ಏಯ್, ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಗೊತ್ತಿದ್ರೆ ನಾನೇ ಕೇಳ್ತಿದ್ದೆ, ಗೊತ್ತಿಲ್ಲದಕ್ಕೆ ಕೇಳ್ತಾ ಇದ್ದೀನಿ. ಏನಾಯ್ತು ಹೇಳು. ಮುಚ್ಚಿಡಿ, ನಿಮ್ಮಷ್ಟಕ್ ನೀವೇ ಎಲ್ಲ ಮುಚ್ಚಿಡಿ. ಪ್ರಿಯಾ, ನಿನ್ಗೇನಾದ್ರೂ ದೆವ್ವ ಮೆಟ್ಕೊಂಡಿದ್ಯಾ? ಹೌದು, ನಂಗೆ ದೆವ್ವ ಮೆಟ್ಕೊಂಡಿದೆ. ನಿಮ್ಮನ್ನ ನಂಬಿದ್ನಲ್ಲ, ಗಟ್ಟಿಯಾಗಿ ನಂಬಿದ್ನಲ್ಲ, ಇದೆಲ್ಲ ಕೇಳ್ಬೇಕಾದೆ. ಏನ್ ಮಾಡೋದು? ಎಲ್ಲ 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 ನನ್ ಕರ್ಮ. ಪ್ರಿಯಾ, ಅಬ್ಬಾ, ಇದನ್ನ ಹೀಗೆ ಬಿಟ್ಬಿಟ್ರೆ ಮನ್ಸಿಗೆ ನೆಮ್ಮದಿ ಇರಲ್ಲ. ಪ್ರಿಯಾ ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಡೈರೆಕ್ಟ್ ಆಗಿ ಮಾತಾಡಿ ತಿಳ್ಕೊಂಡ್ಬಿಡೋಣ. ಡೈರೆಕ್ಟ್ ಆಗಿ ಕೇಳ್ದೆ ಸುತ್ತಿ ಬೆಳೆಸಿ ಮಾತಾಡೋದ್ರ ಬದಲು ಆ ಹುಡುಗಿ ಯಾರು ಅಂತ ನೇರವಾಗಿ ಕೇಳೋದೇ ಬೆಟ್ರು. ಸ್ವಲ್ಪ ನೋಡ್ಕೊಳಕ್ಕಾಗಲ್ವಾ? ಆ ಆಪ್ಷನ್ ನಿಮ್ಗೂ ಇದೆ, ತಿಳ್ಕೊಳ್ಳಿ. ನಾನ್ ಯಾಕೆ ಸೋಲ್ಬೇಕು? ಅವ್ರಾಗ ಅವ್ರ ಏನಕ್ಕೆ ಹೇಳಲ್ವಾ? ನಾನು ನೋಡ್ತೀನಿ. ಅವಳು ಫುಲ್ ಕೋಪದಲ್ಲಿದ್ದಾಳೆ. ಇವಾಗ ಮಾತಾಡೋದು ಸರಿಯಲ್ಲ. ನಾಳೆ ಅಷ್ಟಲ್ಲಿ ಕೋಪ ಕಮ್ಮಿ ಆಗಿರುತ್ತೆ, ಆವಾಗ ಮಾತಾಡ್ತೀನಿ. ಹಲೋ, ಈ ಟೈಮಲ್ಲಿ ಯಾಕೆ ಫೋನ್ ಮಾಡ್ತಿದ್ಯಾ ವಿಷ್ಣು? ನಾನು ನಿನ್ ಮನೆ ಆಚೆನೇ ಇದ್ದೀನಿ, ಹೊರಗ್ ಬಾ. ಇಷ್ಟು ರಾತ್ರಿಲಿ ನಾನು ನಿನ್ ಜೊತೆ ಮಾತಾಡ್ತಿರೋದು ಯಾರಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ. ನಾಳೆ ಬೆಳಿಗ್ಗೆ ಸಿಕ್ಕಿ ಮಾತಾಡ್ತೀನಿ. ಇವಾಗ ಹೊರಟೋಗು ವಿಷ್ಣು. ಇವತ್ ನೀನ್ ಹೇಳೋ ಕತೆ ಎಲ್ಲ ಕೇಳೋಕೆ ನಾನ್ ರೆಡಿಯಾಗಿಲ್ಲ. ನಾನ್ ಮೊನ್ನೆ ಬಂದಾಗ್ಲೂ ಕೂಡ ಇದನ್ನೇ ಹೇಳ್ದೆ. ಇವತ್ವರೆಗೂ ಫೋನು ಇಲ್ಲ, ಬರ್ಲೂ ಇಲ್ಲ. ನಾನ್ ನಿನ್ನ ನಂಬಲ್ಲ. ಮರ್ಯಾದೆಯಾಗಿ ಬರ್ತೀಯಾ ಇಲ್ಲ ನಾನೇ ಒಳಗಡೆ ಬರ್ಲಾ ಹೇಳೋ? ಬೇಡ ಬೇಡ, ನಾನೇ ಬರ್ತಿದ್ದೀನಿ.
ಮಧ್ಯರಾತ್ರಿಲಿ ಯಾರಿಗೂ ಗೊತ್ತಾಗ್ದಂಗೆ ಈ ಮಲ್ಲೇಶ್ವರಿ ಎಲ್ಲಿ ಹೋಗ್ತಿದ್ದಾಳೆ? ಏನ್ ವಿಷ್ಣು ಇದು? ಯಾವಾಗಂದ್ರೆ ಆವಾಗ ನೇರವಾಗಿ ಮನೆ ಹತ್ರ ಯಾಕೆ ಬರ್ತಿದ್ಯಾ? ಆಟ ಆಡ್ತಿದ್ಯಾ? ಆಟ ಆಡ್ತಿರೋದು ಯಾರೋ? ನೀನು. ನನ್ನ ಪ್ರೀತಿಸ್ತೀನಿ ಅಂತ ನಂಬಿಸಿ ಇವಾಗ ದೂರ ತಳ್ಳಿ ನನ್ನ ಜೀವದ ಜೊತೆ ಆಟ ಆಡ್ತಾ ಇರೋದು ನೀನು. ಯಾರಿ ಹುಡ್ಗ? ಮೊನ್ನೇನು ಮಲ್ಲೇಶ್ವರಿ ಅವನ ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ಲು. ಇವಾಗ ಇಷ್ಟು ರಾತ್ರಿಯಲ್ಲಿ ಬಂದು ಏನ್ ಮಾತಾಡ್ತಿದ್ದಾಳೆ? ನೀನ್ ಏನಾದ್ರೂ ಅನ್ಕೋ ವಿಷ್ಣು, ನಾನ್ ನಿನ್ನ ಮದ್ವೆ ಆಗಲ್ಲ. ಇನ್ ಯಾವತ್ತೂ ನಿನ್ ಮುಖ ನನಗ್ ತೋರಿಸ್ಬೇಡ. ಆಗಲ್ಲ ಅದು ಇದು ಅಂತ ನನ್ನ ಹಿಂದೆ ಬಿದ್ರೆ ನಿನ್ ಹೆಸರು ಬರೆದು ಸೂಸೈಡ್ ಮಾಡ್ಕೊಂಡ್ ಬಿಡ್ತೀನಿ. ಮಲ್ಲೇಶ್ವರಿ, ಸಡನ್ ಆಗಿ ಏನಾಯ್ತು ನಿನಗೆ? ನನ್ನ ಯಾಕೆ ಬೇಡ ಅಂತಿದೀಯಾ? ನಾನ್ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ ಅಂತ ಗೊತ್ತಿಲ್ವಾ ನಿನ್ಗೆ? ಹೇ, ಸಾಕ್ ನಿಲ್ಸು ನಿನ್ ಮಾತು. ಈ ಕ್ಷಣ ನಿನ್ನಿಂದ ಹೋಗದೆ ಇದ್ರೆ ಅರ್ಧ ರಾತ್ರಿನಲ್ಲಿ ಬಂದು ನನಗ್ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಪೊಲೀಸರಿಗೆ ಫೋನ್ ಮಾಡಿ ಆಮೇಲೆ ನಾನ್ ಸತ್ತೋಗ್ತೀನಿ. ನನ್ನೇ ಹೆದರ್ಸ್ತಿದ್ಯಾ? ನಿಂಗ್ ಮಾಡ್ತೀನಿರೋ. ಮಲ್ಲೇಶ್ವರಿ, ಯಾರ ಹುಡ್ಗ? ಈ ಹೊತ್ತಲ್ಲಿ ಏನ್ ಮಾತಾಡ್ತಿದ್ದೆ? ಯಾವ ಹುಡುಗನಕ್ಕ? ಇಲ್ಲಿ ಯಾರು ಇಲ್ವಲ್ಲ. ಮಲ್ಲೇಶ್ವರಿ, ಕಣ್ ಮುಂದೆ ಕಾಣ್ತಿರೋದನ್ನ ಮುಚ್ಚಿಡೋದಕ್ ನೋಡ್ಬೇಡ. ಮೊನ್ನೇನು ನೀನು ಇವನ ಹತ್ರ ಮಾತಾಡ್ತಿರೋದನ್ನ ನೋಡ್ದೆ. ಯಾರವನು? ಯಾಕೆ ಸತ್ಯ ಮುಚ್ಚಿಡೋದಕ್ ಪ್ರಯತ್ನ ಪಡ್ತಿದ್ಯಾ? ನಾನೇನ್ ನಿಜ ಮುಚ್ಚಿಡ್ತಾ ಇಲ್ಲ ಅಕ್ಕ. ಗಾಳಿ ಚೆನ್ನಾಗಿದೆ ಅಂತ ಹಾಗೆ ಆಚೆ ಬಂದೆ. ನೀನೇ ಏನೋ ನೋಡಿ ಭ್ರಮೆ ಪಟ್ಟಿರ್ತೀಯ ಅನ್ಸುತ್ತೆ. ಬರ್ತೀನಕ್ಕ, ಬಾಯ್. ಮಲ್ಲೇಶ್ವರಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾಳೆ? ಆ ಹುಡುಗನ ಹತ್ರ ಬಂದು ಮಾತಾಡಿ ಈಗ ಇಲ್ಲ ಅಂತಿದ್ದಾಳಲ್ಲ. ಏನು ನಡೀತಿದೆ? ನಿನ್ನೆ ಒಂದಿನಕ್ಕೆ ಪತಿರಾಯರನ್ನ ಆಫೀಸಿಗೆ ಕಳ್ಸಕ್ಕೆ ಚಿಕ್ಕ ಮಕ್ಳನ್ ಸ್ಕೂಲಿಗೆ ಕಳ್ಸಕ್ ಒಪ್ಸೋ ತರ ಒಪ್ಪಿಸ್ಬೇಕಾದ್ ಬಂತು. ಇವತ್ತು ಹೋಗಿ ಅಂದ್ರೆ ಅದೆಷ್ಟು ಗಲಾಟೆ ಮಾಡ್ತಾರೋ. ಛೆ, ಈ ಸ್ಮೆಲ್ 1 ಗಂಟೆನೂ ಇರಲ್ಲ. ಪರ್ಫ್ಯೂಮ್ ಅಂದರೆ ಹೇಗಿರಬೇಕು? ನಮ್ಮ ಹತ್ರ ಬರೋರು ನಮ್ಮನ್ನ ಗಟ್ಟಿಯಾಗಿ ತಪ್ಕೊಳ್ಳೋ ಥರ ಅದ್ಭುತವಾಗಿರಬೇಕು. ಹಾ, ಹಾ, ಇದು ಪರ್ಫೆಕ್ಟ್. ರಾತ್ರಿ ಆದರೂ ಇದ್ರ ಸ್ಮೆಲ್ ಹಂಗೇ ಇರುತ್ತೆ. ಪರ್ಫ್ಯೂಮ್ ಹಾಕೊಂಡು ಹೊರಡ್ತಿದ್ದೀರಾ? ನಾನೇ ನಿಮ್ಮನ್ನ ಮನೆ ಬಿಟ್ಟು ಹೋಗ್ತಾ ಇರೋ ತರ ಗಟ್ಟಿಯಾಗಿ ಹಿಡ್ಕೋಬೇಕು. ಇಲ್ಲ ಅಂದ್ರೆ ನೀವು ನಂಗೆ ಸಿಗಲ್ಲ.
ಪ್ರಿಯಾ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯೆ? ಅಲ್ಲಿ ನೋಡಿ ಅಜ್ಜಮ್ಮ, ನಿಮ್ ಮೊಮ್ಮಗ ಹೇಗ್ ರೆಡಿ ಆಗ್ತಿದ್ದಾರೆ. ನನ್ ಮೊಮ್ಮಗನ್ಗೇನೆ ಮಹಾರಾಜ ತರ ಇದ್ದಾನೆ. ರಾಣಿ ಹೊತ್ಕೊಂಡು ಹೋಗ್ತಾಳೇನೋ ಅಂತ ಭಯ ಆಗ್ತಿದೆ ಅಜ್ಜಮ್ಮ. ಆ ರಾಣಿ ಆದ್ರೆ ಏನ್ ಭಯನಾ? ನನ್ ಮೊಮ್ಮಗ ಏನ್ ಚಿಕ್ಕ ಮಗುನ ಎತ್ಕೊಂಡು ಹೋಗ್ಬಿಡಕ್ಕೆ? ನಿಂಗೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಕಮ್ಮಿ ಆದಂಗಿದೆ. ಆ? ಆ, ಹೌದೇ, ಇವನ್ಗೆ ನಿಜವಾಗ್ಲೂ ಅವನ್ ತಾತನ್ ಬುದ್ಧಿನೇ ಬಂದಿದೆ. ನೀವಿಬ್ರೇನು ಅಲ್ಲೇ ನಿಂತ್ಬಿಟ್ಟಿದ್ದೀರಾ? ಅಯ್ಯೋ, ಕೆಳಗಿಂದ ಮೆಟ್ಲು ಹತ್ಕೊಂಡ್ ಬಂದ್ನಲ್ಲ, ಕಾಲ್ ನೋವು ಬಂದ್ಬಿಡ್ತು ಕಣೋ. ಅದಕ್ಕೆ ಒಳಗ್ ಬರಕ್ಕೂ ಆಗ್ದೆ ಇಲ್ಲೇ ನಿಂತಿದ್ದೀನಿ. ಪತಿರಾಯ್ರೆ, ಹೀರೋ ತರ ಟಿಪ್ ಟಾಪ್ ಆಗಿ ರೆಡಿ ಆಗ್ತಿದ್ದೀರಾ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ ಅಂದ್ರೆ ಆಫೀಸ್ಗೆ. ನೀನೇ ಹೋಗ್ ಬಂದಿದ್ ಸಾಕು, ಇವಾಗೇನು ಹೋಗೋದ್ ಬೇಡ. ಏಯ್, ನೀನೇ ತಾನೆ ಕರ್ತವ್ಯ ನಿಭಾಯಿಸ್ಬೇಕು, ಅಪ್ಪಂಗ್ ತೊಂದರೆ ಆಗದೆ ಇರೋ ತರ ನೋಡ್ಕೋಬೇಕು ಅಂತ ಹೇಳ್ದೆ ತಾನೆ. ಇವತ್ ಯಾಕೆ ಬೇಡ ಅಂತಿದ್ಯಾ? ನಾನು ಅವಾಗ ತರಕಾರಿ ತರಕ್ ಹೋಗಿರ್ಲಿಲ್ಲ ಅಂತ ಆಫೀಸಿಗೆ ಹೋಗಿ ಅಂತ ಬಲವಂತ ಮಾಡ್ದೆ. ಅಜ್ಜಮ್ಮ ಮಾತಾಡಜ್ಜಮ್ಮ. ಹೌದು ಕಣೋ, ನಾವ್ ನಿನ್ನೆ ತರಕಾರಿ ತರಕ್ ಹೋದಾಗ ನಿನ್ನ ಆಫೀಸಿಗೆ ಕಳಿಸ್ಬೇಕು ಅನ್ನೋ ಆಸೆನೆ ನಾವು ಬಿಟ್ಬಿಟ್ವಿ. ನೀವಿಬ್ರೇನು ಸಂಬಂಧ ಇಲ್ಲದೆ ಮಾತಾಡ್ತಿದ್ದೀರಾ? ಸಂಬಂಧ ಇಟ್ಕೋತೀರೇನೋ ಅನ್ನೋ ಭಯದಿಂದಾನೇ ಮಾತಾಡ್ತಾ ಇರೋದು. ಏನು? ಏನಿಲ್ವೋ, ನೀನಿವಾಗ ಆಫೀಸಿಗೆ ಹೋಗೋ ಅವಶ್ಯಕತೆ ಇಲ್ಲ. ಹೌದು, ಆಫೀಸ್ ಕೆಲ್ಸಗಳಿಂದ ನಿಮ್ಗೆ ಮುಕ್ತಿ ಕೊಡ್ತಿದ್ದೀನಿ. ಮೊದ್ಲಿನ ತರಾನೇ ಮಾವ ಮಾತ್ರ ಆಫೀಸ್ಗೆ ಹೋಗ್ತಾರೆ. ಏನ್ ನಿಮ್ ತರ್ಲೆ? ಆಲ್ರೆಡಿ ಅಪ್ಪನ್ ಕೇಳಿದೀನಿ, ಅಪ್ಪನೇ ಹೋಗು ಅಂದ್ರು. ನಾವ್ ಬೋರ್ಡ್ ಮೀಟಿಂಗ್ ಇಟ್ಕೊಂಡು ಡಿಸೈಡ್ ಮಾಡೋದ್ ಬಿಟ್ಟು ಮಾವ ಒಬ್ರೇ ಆತರ ಡಿಸಿಷನ್ ನ ಹೇಗ್ ತಗೊಂಡ್ಬಿಡ್ತಾರೆ? ಹಾಗೆ ನಿಮ್ಮನ್ನ ಆಫೀಸ್ಗೆ ಹೋಗು ಅಂತ ಹೇಗ್ ಹೇಳ್ತಾರೆ? ಆ ನಿರ್ಧಾರ ನಡೆಯಲ್ಲ ಅಂತ ನಾನು ಇವಾಗ್ಲೇ ಪ್ರೂವ್ ಮಾಡ್ತೀನಿ. ಇರಿ ಮಾವ. ಏನಾಯ್ತಮ್ಮ, ಅಷ್ಟ್ ಜೋರ ಕಿರಿಸ್ದೆ? ಮಾವ, ನಾವ್ ನೆಗ್ಲೆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಕಾಲ್ ಮೇಲೆ ಕಲ್ಲು ಹಾಕೋತೀವ್ ಮಾವ. ಅಂತ ದೊಡ್ಡ ಕಷ್ಟ ಏನ್ ಬಂತಮ್ಮ? ಪತಿರಾಯರ್ ಆಫೀಸಿಗೆ ಹೋಗೋದ್ ಬೇಡ ಮಾವ, ನೀವೇ ಹೋಗಿ. ಪ್ಲೇಟ್ ಚೇಂಜ್ ಮಾಡ್ತಿದ್ದಿಲ್ಲ ಪ್ರಿಯಾ? ದಿನ ಕಳ್ಸಿದ್ರೆ ಕೆಲವು ಸಂಬಂಧಗಳು ಮುರಿದು ಹೋಗುತ್ತೆ, ಮತ್ತೊಂದ್ ಕಡೆ ಸಂಬಂಧ ಶುರುವಾಗುತ್ತೆ. ಏನು ಅರ್ಥ ಆಗ್ತಿಲ್ಲಮ್ಮ, ಸ್ವಲ್ಪ ಬಿಡ್ಸ್ ಹೇಳು. ಅದ್ ಹಾಗಲ್ಲ ಮಾವ. ಹಲೋ, ನಿಮ್ಮಿಬ್ರು ಮೀಟಿಂಗ್ ನಿಲ್ಸಿ. ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಬೇಡ ಅಂದ್ರೆ ಹೋಗ್ತೀನಿ ಅಂತೀಯಲ್ಲೋ? ಹೇಳಿದ್ನಲ್ಲ ಮಾವ, ಸಂಬಂಧಗಳು ಮುರಿದು ಹೋಗುತ್ತೆ ಅಂತ. ಏಯ್, ಸಂಬಂಧ ಮುರಿದೋಗುತ್ತಂದ್ರೆ ಏನು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಹೇ ಹಾಯ್. ನಾನೀಗ್ಲೇ ಹೊರಡ್ತಿದ್ದೀನಿ. ನೀನ್ ರಾಜಾಜಿನಗರದಲ್ಲೇ ಇದೆಯಲ್ವಾ? ನೀನ್ ಅಲ್ಲೇ ಇರು, ನಾನು ಬರ್ತೀನಿ. ಓಕೆ, ಬಾಯ್. ಅಜ್ಜಮ್ಮ ಫೋನ್ ಹೊಳ್ದೆ ಅನ್ಸುತ್ತೆ. ನಂಗೂ ಹಾಗೆ ಅನ್ನಿಸ್ತಿದೆ. ಅಪ್ಪ, ನೀವು ರೆಸ್ಟ್ ತಗೊಳ್ಳಿ. ಬಾಯ್. ಬಾಯ್. ಬತ್ತೀರಾ? ನಿಮ್ ಜೊತೆಗೆ ಇವತ್ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗಿ. ಬೇಕಾದ್ರೆ ನಾನು ಆಫೀಸ್ ವರ್ಗೂ ಬಂದು ಅಲ್ಲಿಂದ ಆಟೋನಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಬಿಡು, ನಿಂಗೇನು ಹುಚ್ಚ? ನೀನ್ ಯಾಕೆ ಆಫೀಸ್ ಬರ್ತೀಯಾ? ಅದು ಹಾಗಲ್ವೋ, ನಿನ್ ಬೈಕ್ ಮೇಲೆ ಹಿಂದಿನ ಸೀಟು ಖಾಲಿಯಾಗಿರ್ಬಾರ್ದು ಅಂತ. ಏಯ್, ನಿಮ್ಮಿಬ್ರಿಗೆ ಏನೋ ಆಗಿದೆ ಅನ್ಸುತ್ತೆ. ಬಾಯ್. ಏನಾಯ್ತು ಅದ್ಗೆ? ಏನಾದ್ರೆ ಏನೇ, ಬೇಡ ಅಂದ್ರು ನಿಮ್ಮ ಅಣ್ಣ ಹೋದ್ರಲ್ಲ, ನೀವು ಹೋಗಿ.
ಛೆ.